ನಮಸ್ಕಾರ ವೀಕ್ಷಕರೇ. ಬಂಗಾಳದ ಚುನಾವಣಾ ಅಖಾಡದಲ್ಲಿ ಮತ್ತಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಒಂದು ಚಿಕ್ಕ ವಿಚಾರ ಸಿಕ್ಕರೂ ಅದನ್ನ ದೊಡ್ಡದು ಮಾಡಿ ರಾಜಕೀಯ ಮೈಲೇಜ್ ಪಡೆಯೋದಕ್ಕೆ ಯತ್ನಿಸೋ ಮಮತಾ ಬ್ಯಾನರ್ಜಿಗೆ ಈಗ ದೊಡ್ಡ ಸಂಕಷ್ಟ ಶುರುವಾಗಿದೆ. ಎಡಿ ವಿಚಾರದಲ್ಲಿ ಹೈಡ್ರಾಮಾ ಮಾಡೋದಕ್ಕೆ ಹೋಗಿ ಒಂದಾದ ನಂತರ ಒಂದು ಗಂಭೀರ ಆರೋಪಗಳು, ಕೇಸ್ಗಳು ಮಮತಾ ಬ್ಯಾನರ್ಜಿಯನ್ನ ಸುತ್ತಿಕೊಂಡಿವೆ. ಕೇಸ್ಗಳೆಲ್ಲ ಮಮತಾ ಪಾಲಿಗೆ ಹೊಸತೇನೂ ಅಲ್ಲ ಅನ್ನೋದು ವಾಸ್ತವ. ಆದ್ರೆ ಒಂದು ವೇಳೆ ಈ ಬಾರಿ ಅಧಿಕಾರ ಕೈತಪ್ಪಿ ಹೋಯ್ತು ಅಂದ್ರೆ ಎಲ್ಲಾ ತಪ್ಪುಗಳಿಗೂ ಬೆಲೆ ತೆರಬೇಕಾದ ಪರಿಸ್ಥಿತಿ ಬರಬಹುದು ಅನ್ನೋ ಲೆಕ್ಕಾಚಾರ ನಡೆದಿದೆ. ಇನ್ನೊಂದೆಡೆ SIR ಟೀಮ್ನಿಂದ ಹೊಸ ಅಪ್ಡೇಟ್ ಬಂದಿದ್ದು, ಬಂಗಾಳದಲ್ಲಿ ಇನ್ನೂ ಸರಿಸುಮಾರು 10 ಲಕ್ಷ ಫೇಕ್ ವೋಟ್ಗಳು ಡಿಲೀಟ್ ಆಗೋ ಸಾಧ್ಯತೆ ಇದೆ ಅನ್ನೋದನ್ನ ಹೇಳಲಾಗಿದೆ. ಅಲ್ಲದೆ ಅನುಮಾನಾಸ್ಪದವಾಗಿ ಉಳಿದಿರೋ ವೋಟರ್ಗಳ ಲೆಕ್ಕವನ್ನು ಕೂಡ ಬಿಚ್ಚಿಟ್ಟಿದ್ದಾರೆ. ಮತ್ತೊಂದೆಡೆ ಕೇಂದ್ರ ಸರ್ಕಾರದ ವಿರುದ್ಧ ಸುಳ್ಳು ಹೇಳೋದಕ್ಕೆ ಯತ್ನಿಸಿದ್ದ ಮಮತಾಗೆ ಮುಖಭಂಗ ಆಗಿದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ದೇಶದಲ್ಲಿ ಅತ್ಯಂತ ಕಾಂಟ್ರವರ್ಷಿಯಲ್ ಸಿಎಂ ಯಾರು ಅನ್ನೋ ಟಾಪಿಕ್ ಬಂದ್ರೆ ಬಹುತೇಕರ ಆಯ್ಕೆ ಮಮತಾ ಬ್ಯಾನರ್ಜಿ ಅನ್ನೋ ಮಾತಿದೆ. ಅದಕ್ಕೆ ತಕ್ಕಂತೆ ಒಂದಲ್ಲ ಒಂದು ವಿಚಾರಗಳ ಮೂಲಕ ಅವರು ಸದಾ ಸುದ್ದಿಯಲ್ಲಿರೋದು ಕೂಡ ಅಷ್ಟೇ ಸತ್ಯ. ಆದ್ರೆ ಪ್ರತಿ ಸಲವೂ ಸಂವಿಧಾನದ ವಿರುದ್ಧ, ಕಾನೂನಿನ ವಿರುದ್ಧ, ನೀತಿ ನಿಯಮಗಳ ವಿರುದ್ಧವೇ ಮಮತಾ ಸುದ್ದಿ ಆಗೋದು ಬಂಗಾಳದಿಂದ ಹೊರಗೆ ಅವರ ಮೇಲೆ ದೊಡ್ಡ ಮಟ್ಟದಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಮಾಡ್ತಾ ಇದೆ. ಅಲ್ಲಿ ನಡೆಯೋ ಘಟನೆಗಳನ್ನ ನೋಡಿ ಯಾಕಪ್ಪ ಅಲ್ಲಿ ರಾಷ್ಟ್ರಪತಿ ಆಡಳಿತ ತರಬಾರದು ಅನ್ನೋ ಅನಿಸಿಕೆ ಬಹಳ ಜನರಿಗೆ ಇದೆ. ಆದ್ರೆ 3 ಬಾರಿ ಸತತವಾಗಿ ಆಯ್ಕೆಯಾಗಿರೋ ನಾಯಕಿಯಾಗಿರೋದ್ರಿಂದ ಒಂದು ವೇಳೆ ರಾಷ್ಟ್ರಪತಿ ಆಡಳಿತ ತಂದ್ರೆ ಅದು ಸಿಂಪತಿಯಾಗಿ ಬದಲಾಗಿ ಕೊನೆಗೆ ಬಂಗಾಳವನ್ನ ಸರಿಪಡಿಸೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದಕ್ಕೆ ದಾರಿ ತೋರುತ್ತೋ ಅನ್ನೋ ಚರ್ಚೆ ಕೂಡ ಇದೆ. ಆದ್ರೂ ಪ್ರತಿ ಎಲೆಕ್ಷನ್ ನಲ್ಲಿ ಜನಾಭಿಪ್ರಾಯವನ್ನ ಎದುರು ನೋಡೋ ಕೆಲಸ ಆಗ್ತಾ ಇದೆ. ಈ ಬಾರಿ ಹಗರಣ ಒಂದರ ತನಿಖೆ ವೇಳೆ ಅನಾವಶ್ಯಕವಾಗಿ ಮಮತಾ ಎಂಟ್ರಿ ಕೊಟ್ಟ ವಿಚಾರ ಈಗ ಮಮತಾಗೆ ದುಬಾರಿ ಆಗ್ತಾ ಇದೆ. ಕಳೆದ ತಿಂಗಳು ಇಡಿ ಅಧಿಕಾರಿಗಳ ತನಿಖೆ ವೇಳೆ ಮಮತಾ ಮಧ್ಯಪ್ರವೇಶಿಸಿ ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡಿ ಅದಕ್ಕಿಂತಲೂ ಪ್ರಮುಖವಾಗಿ ಒಂದಷ್ಟು ದಾಖಲೆಗಳನ್ನ ತೆಗೆದುಕೊಂಡು ಹೋದ್ರು ಅನ್ನೋದು ದೊಡ್ಡ ಸುದ್ದಿ ಆಯಿತು. ಈಗ ಅದೇ ಪ್ರಕರಣ ಸಂಬಂಧ ಮಮತಾಗೆ ಕಾನೂನು ಸಂಕಷ್ಟ ಎದುರಾಗ್ತಾ ಇರೋದು. ಬಂಗಾಳ ಸಿಎಂ ವಿರುದ್ಧ ಇಡಿ ಇಲಾಖೆ ಹೊಸ ಅಫಿಡವಿಟ್ ಗಳನ್ನ ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆ ಮಾಡಿದೆ. ಅದರಲ್ಲಿ ಹೈಲೈಟ್ ಆಗ್ತಾ ಇರೋ ಪ್ರಮುಖ ಅಂಶವೇ ತನಿಖೆ ವೇಳೆ ಸಿಎಂ ಮಮತಾ ನೇರವಾಗಿ ಮಧ್ಯಪ್ರವೇಶ ಮಾಡಿ ತೊಂದರೆ ಮಾಡಿದ್ದಾರೆ ಅನ್ನೋದು. ಭಾರತದ ಇತಿಹಾಸದಲ್ಲೇ ಯಾವುದೇ ರಾಜ್ಯದಲ್ಲಿ ತನಿಖೆ ವೇಳೆ ಈ ರೀತಿ ಸಿಎಂಗಳು ಮಧ್ಯಪ್ರವೇಶ ಮಾಡೋದಿಲ್ಲ. ಆ ಸಾಧನೆಯನ್ನ ಮಮತಾ ಮಾಡಿದ್ದಾರೆ ಅನ್ನೋದನ್ನ ಇಡಿ ಇಲಾಖೆ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದೆ. ಹಾಗೆ ಮುಂದುವರೆದು ಸರ್ಚ್ ನಡೀತಾ ಇದ್ದ ಜಾಗಗಳಲ್ಲಿ ಮಮತಾ ಪ್ರವೇಶ ಮಾಡಿದ್ದಾರೆ ಅನ್ನೋದನ್ನ ಮೆನ್ಷನ್ ಮಾಡಿದ್ದಾರೆ. ಯಾವುದೇ ಒಂದು ಇಲಾಖೆ ತನಿಖೆ ನಡೆಸುವಾಗ ಆ ಸ್ಥಳದ ಅಥವಾ ಆ ಮನೆಗೆ ಸಂಬಂಧಪಟ್ಟ ವ್ಯಕ್ತಿಗಳಿಗೂ ನಿರ್ದಿಷ್ಟ ಸೂಚನೆಯನ್ನ ನೀಡಿ ಎಲ್ಲಾ ಕಡೆ ಓಡಾಡದಂತೆ ಒಂದು ಕಡೆ ಕೂರಿಸಿ ಯಾವುದೇ ಗಲಿಬಿಲಿ ಗದ್ದಲ ಆಗದಂತೆ ನೋಡಿಕೊಂಡು ತನಿಖೆಯನ್ನ ಮುಂದುವರಿಸ್ತಾರೆ. ಈ ಪಾರ್ಟಿ ಕೇರ್ಫುಲ್ ಆಗಿ ತನಿಖೆ ನಡೆಸುವಾಗ ಮಾಧ್ಯಮವೋ ಅಥವಾ ತನಿಖೆಗೆ ಸಂಬಂಧಪಟ್ಟವರನ್ನ ಬಿಟ್ಟು ಯಾರೇ ಬಂದರೂ ಅವರನ್ನ ಒಳಗೆ ಬಿಡೋದಿಲ್ಲ. ಅಂಥದ್ರಲ್ಲಿ ಸಿಎಂ ಸೀದಾ ನುಗ್ಗಿ ತಮಗೆ ಇಷ್ಟ ಬಂದ ಜಾಗದಲ್ಲಿ ಓಡಾಡ್ತಾರೆ ಅಂದ್ರೆ ಅದು ಸಂವಿಧಾನ ಹಾಗೂ ಕಾನೂನಿನ ಸ್ಪಷ್ಟ ಉಲ್ಲಂಘನೆ ಅಂತ ಅನ್ನಿಸ್ಕೊಳ್ಳುತ್ತೆ. ಆದ್ರಿಂದ ಈ ವಿಚಾರದಲ್ಲಿ ಮಮತಾ ಕಾನೂನು ಹೋರಾಟವನ್ನ ಎದುರಿಸಲೇಬೇಕು. ಈ ನಡೆಗೆ ಕಾರಣ ಏನು ಅನ್ನೋ ಸ್ಪಷ್ಟನೆ ಕೊಡ್ಲೇಬೇಕು. ಶಿಕ್ಷೆಯಾದ್ರೂ ಅಚ್ಚರಿ ಇಲ್ಲ ಅನ್ನೋದು ವಾಸ್ತವ. ಇನ್ನು ಮಮತಾ ಕಾನೂನು ಉಲ್ಲಂಘನೆ ಇಷ್ಟಕ್ಕೆ ಮುಗಿಯೋದಿಲ್ಲ. ಇಡೀ ತನಿಖೆಗೆ ಮಮತಾ ಕಡೆಯಿಂದ ಆದ ದೊಡ್ಡ ಸಮಸ್ಯೆಯೇ ದಾಖಲೆಗಳನ್ನ ಕಿತ್ತುಕೊಂಡಿದ್ದು. ಇಂಥ ವಿಚಿತ್ರ ಘಟನೆ ದೇಶದ ಇತಿಹಾಸದಲ್ಲೇ ಮುಂಚೆ ನಡೆದಿತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಇಡಿ ಅಧಿಕಾರಿಗಳು ತನಿಖೆ ವೇಳೆಯಲ್ಲಿ ವಶಕ್ಕೆ ಪಡೆದಿದ್ದ ಪ್ರಮುಖ ದಾಖಲೆಗಳನ್ನ ಮಮತಾ ಕಿತ್ಕೊಂಡು ಹೋಗ್ತಾರೆ ಅಂದ್ರೆ ಹಗರಣದಲ್ಲಿ ಇವರ ಪಾತ್ರ ಇರಬಹುದೇನೋ ಅನ್ನೋ ಅನುಮಾನಕ್ಕೆ ದೊಡ್ಡ ಪುಷ್ಟಿ ಕೊಟ್ಟಂತಾಗುತ್ತೆ. ಅದು ನಮ್ಮ ಪಾರ್ಟಿ ಸೀಕ್ರೆಟ್, ಇನ್ನೊಂದು ಮತ್ತೊಂದು ಅಂತ ಮಮತಾ ಸಿಲ್ಲಿ ರೀಸನ್ ನೀಡಬಹುದು. ಆದ್ರೆ ಅದ್ಯಾವುದೂ ಕೂಡ ಇಲ್ಲಿ ಮುಖ್ಯವಾಗೋದಿಲ್ಲ. ಅಧಿಕಾರಿಗಳು ತನಿಖೆ ನಡೆಸ್ತಾ ಇರುವಾಗ ಎಲ್ಲಾ ನಿಯಮಗಳನ್ನ ಉಲ್ಲಂಘಿಸಿ ಪ್ರವೇಶ ಮಾಡಿದ್ರು, ಅಧಿಕಾರಿಗಳ ಬಳಿ ಇದ್ದ ದಾಖಲೆಗಳನ್ನ ಕಿತ್ಕೊಂಡು ಹೋದ್ರು, ಟೋಟಲ್ ಆಗಿ ತನಿಖೆಗೆ ಅಡ್ಡಿಪಡಿಸಿದ್ರು ಅನ್ನೋದು ಇಲ್ಲಿ ಹೈಲೈಟ್ ಆಗುತ್ತೆ. ಅಲ್ಲದೆ ಮಮತಾ ಜೊತೆಯಲ್ಲಿ ಪಶ್ಚಿಮ ಬಂಗಾಳ ಪೊಲೀಸ್ ಇಲಾಖೆಯ ಹಲವು ಅಧಿಕಾರಿಗಳು ಕೂಡ ಇದ್ರು. ಅವರಿಂದಲೂ ತನಿಖೆಗೆ ಧಕ್ಕೆ ಆಗಿದೆ. ಅವರ ವಿರುದ್ಧವೂ FIR ದಾಖಲಿಸಿ ಕ್ರಮ ಕೈಗೊಳ್ಳಬೇಕು ಅನ್ನೋದನ್ನ ಇಡಿ ಇಲಾಖೆ ಹೇಳಿದೆ. ಅಂದಹಾಗೆ ಇಡೀ ತನಿಖೆ ವಿಚಾರವನ್ನ ಕಂಪ್ಲೀಟ್ ಡೈವರ್ಟ್ ಮಾಡೋದಕ್ಕೆ ಮಮತಾ ಪಟ್ಟ ಪ್ರಯತ್ನಗಳು ಒಂದೆರಡಲ್ಲ. ಇಡೀ ಪ್ರಕರಣ ಹೀಟ್ನಲ್ಲಿರುವಾಗ ಕೇಂದ್ರ ಸರ್ಕಾರ ಸ್ವತಂತ್ರ ಸಂಸ್ಥೆಗಳನ್ನ ಬಿಟ್ಟು ಹೆದರಿಸೋ ಕೆಲಸ ಮಾಡ್ತಾ ಇದೆ ಅಂತ ಹೇಳಿದ್ರು. ಆದ್ರೆ ವಾಸ್ತವದಲ್ಲಿ ಕಲ್ಲಿದ್ದಲು ಹಗರಣ ಆಗಿದ್ದಕ್ಕೂ ಸಾಕ್ಷಿ ಇದೆ. ಆ ಹಗರಣದಲ್ಲಿ ಐಪ್ಯಾಕ್ ಸಂಸ್ಥೆ ಮುನ್ನಡೆಸ್ತಾ ಇರೋ ಮಮತಾ ಆಪ್ತನ ಹೆಸರು ಕೂಡ ಇದೆ. ಆತನ ಮನೆಯಲ್ಲಿ ಸರ್ಚ್ ಮಾಡಿದ್ರೆ ಮಮತಾ ಓಡೋಡಿ ಬರ್ತಾರೆ ಅಂದಾಗ ಜನರಿಗೆ ಯಾವ ಸಂದೇಶ ಹೋಗುತ್ತೆ ಅನ್ನೋದು ಕಾಮನ್ ಸೆನ್ಸ್. ಅಲ್ಲದೆ ಬಂಗಾಳದಲ್ಲಿ ಹಿಂದೆ ನಡೆದ ಯಾವುದೇ ದೊಡ್ಡ ಪ್ರಕರಣಗಳಲ್ಲಿ ಆರೋಪಿಗಳಿಗೆ ಸರಿಯಾದ ಶಿಕ್ಷೆ ಆಗಿಲ್ಲ. ಮಮತಾ ಆರೋಪಿಗಳನ್ನ ಬಚಾವ್ ಮಾಡೋದಕ್ಕೆ ಸದಾ ಮುಂದಿರ್ತಾರೆ ಅನ್ನೋ ಆರೋಪಗಳಿವೆ. ಕೇವಲ ಇದೊಂದು ಪ್ರಕರಣ ಆಗಿದ್ದಿದ್ರೆ ಮಮತಾ ಆರೋಪಕ್ಕೆ ಕಿವಿ ಕೊಡ್ತಾ ಇದ್ರೇನು. ಆದ್ರೆ ಇಂಥ ಸಾಕಷ್ಟು ಪ್ರಕರಣಗಳು ಆಲ್ರೆಡಿ ಆಗಿರೋದ್ರಿಂದ ಮಮತಾಗೆ ಇಡಿ ಉರುಳಾಗೋ ಸಾಧ್ಯತೆ ಇದೆ.
ಇನ್ನೊಂದೆಡೆ SAR ಪ್ರಕ್ರಿಯೆಗೂ ಮಮತಾ ದೊಡ್ಡ ಮಟ್ಟದಲ್ಲಿ ಅಡ್ಡಗಾಲು ಹಾಕ್ತಾನೆ ಇದ್ದಾರೆ ಅನ್ನೋದನ್ನ ನೋಡಿದ್ದೀರಾ. ಈ ಮಧ್ಯೆಯೂ ಫೈನಲ್ ವೋಟರ್ ಲಿಸ್ಟ್ ಬರೋ ಹೊತ್ತಲ್ಲಿ ಇನ್ನೂ ಸುಮಾರು 10 ಲಕ್ಷ ನಕಲಿ ವೋಟ್ಗಳು ಡಿಲೀಟ್ ಆಗಲಿದೆ ಅನ್ನೋದನ್ನ SAR ಟೀಮ್ ಹೇಳಿದೆ. ನಿಖರ ಸಂಖ್ಯೆಯನ್ನು ತಿಳಿಸಲಾಗಿದ್ದು 9,42,970 ಫೇಕ್ ವೋಟ್ ನಿರ್ಮೂಲನೆ ಆಗಬಹುದು ಎನ್ನಲಾಗಿದೆ. ಮೊದಲ ಹಂತದಲ್ಲಿ SAR ಪ್ರಕ್ರಿಯೆ ಮುಗಿಸಿದಾಗ ಸುಮಾರು 30 ಲಕ್ಷ ವೋಟರ್ಗಳು ಅನುಮಾನಾಸ್ಪದ ಎನ್ನಲಾಗಿತ್ತು. ಅವರ ಹಿಯರಿಂಗ್ಗೆ ಅವಕಾಶ ನೀಡಲಾಗಿತ್ತು. ಈ ಪೈಕಿ SAR ಟೀಮ್ ಅನ್ನ ಸಂಪರ್ಕಿಸಿ ಒಂದಷ್ಟು ಜನರು ಅಸಲಿ ದಾಖಲೆ ತೋರಿಸಿ ಮತವನ್ನ ಉಳಿಸಿಕೊಂಡಿದ್ದಾರೆ. ಆದರೆ ಸುಮಾರು 4,98,000 ಮತದಾರರು ಇನ್ನೂ ಹತ್ತಿರದ ಸೆಂಟರ್ಗಳಿಗೆ ಹೋಗಿ ದಾಖಲೆಯನ್ನ ಸರಿಪಡಿಸಿಕೊಳ್ಳೋದಕ್ಕೆ ಬಂದಿಲ್ಲ. ಹಾಗೆ ಸುಮಾರು 4,44,970 ಮತದಾರರು ನೀಡಿರೋ ದಾಖಲೆಗಳು ಒಂದಕ್ಕೊಂದು ಮ್ಯಾಚ್ ಆಗದೆ ಅರ್ಹರಲ್ಲ ಅಂತ ಅನ್ನಿಸ್ಕೊಂಡಿದ್ದಾರೆ. ಎರಡೂ ಲೆಕ್ಕ ಸೇರಿ 9.4 ಲಕ್ಷ ಅರ್ಹವಲ್ಲದ ವೋಟ್ಗಳು ಡಿಲೀಟ್ ಆಗೋ ಬಗ್ಗೆ ಮಾಹಿತಿ ನೀಡಲಾಗಿದೆ. ಅಂದಹಾಗೆ ನಾಳೆ ಸ್ಕ್ರೂಟಿನಿ ಇರೋದ್ರಿಂದ ಈ ಲೆಕ್ಕ ಇನ್ನೂ ದೊಡ್ಡದಾಗಬಹುದು ಅನ್ನೋದನ್ನ ಕೂಡ ಹೇಳಲಾಗಿದೆ. SAR ಆರಂಭಿಕ ಹಂತದಲ್ಲೇ ಸುಮಾರು 58 ಲಕ್ಷ ನಕಲಿ ವೋಟ್ ಡಿಲೀಟ್ ಆಗಿದ್ವು. ಅದಾದ ಬಳಿಕ ಮಮತಾ ಮಧ್ಯಪ್ರವೇಶ ಮಾಡಿ ನಾನಾ ರೀತಿಯ ಸಮಸ್ಯೆಗಳನ್ನ ತಂದೊಡ್ಡಿ ಕೊನೆಗೂ ಮುಗಿಯೋ ಹಂತಕ್ಕೆ ಬಂದು ನಿಂತಿದೆ. ಈಗಿನ ಲೆಕ್ಕವನ್ನು ಸೇರಿ ಸುಮಾರು 68 ಲಕ್ಷ ನಕಲಿ ವೋಟ್ಗಳು ಬಂಗಾಳದಲ್ಲಿ ಡಿಲೀಟ್ ಆದಂತೆ ಕಾಣಿಸ್ತಾ ಇದೆ. ಅಲ್ಲಿಗೆ ಬಿಹಾರದಲ್ಲಿ ಎಷ್ಟು ನಕಲಿ ವೋಟ್ ಸಿಕ್ಕಿತೋ ಸರಿಸುಮಾರು ಅಷ್ಟೇ ಪ್ರಮಾಣದಲ್ಲಿ ಸಿಕ್ಕಂತಾಗಿದೆ. ಆದ್ರೆ SAR ಶುರುವಾಗ್ತಾ ಇದ್ದ ಹಾಗೆ ದೊಡ್ಡ ಪ್ರಮಾಣದಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರು ಓಡಿ ಹೋಗಿದ್ದನ್ನ ಎಲ್ಲರೂ ನೋಡಿದ್ದಾರೆ. ಅಲ್ಲದೆ ಕೆಲವರಿಗೆ ಉದ್ದೇಶಪೂರ್ವಕವಾಗಿ ದಾಖಲೆಗಳನ್ನ ನೀಡಿ ಅವರನ್ನ ಉಳಿಸಿಕೊಳ್ಳೋ ಯತ್ನವೂ ನಡೆದಿದೆ ಅನ್ನೋ ಆರೋಪಗಳಿವೆ. ಇದೆಲ್ಲವನ್ನೂ ಸೇರಿಸಿ ಹೇಳೋದಾದ್ರೆ ಸರಿಯಾದ ರೀತಿಯಲ್ಲಿ SAR ನಡೆಸೋದಕ್ಕೆ ಬಿಟ್ಟಿದ್ರೆ ಈ ಅಕ್ರಮ ವೋಟರ್ಗಳ ಲೆಕ್ಕ ಸುಮಾರು 1 ಕೋಟಿ ದಾಟ್ತಾ ಇತ್ತು ಅನ್ನೋ ಮಾತು ಕೂಡ ಇದೆ. ಇನ್ನೊಂದೆಡೆ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಬಂಗಾಳದಲ್ಲಿ ಮೀನು ಹಾಗೂ ಮಾಂಸಾಹಾರ ಸೇವನೆಯನ್ನ ಬಿಜೆಪಿ ಬ್ಯಾನ್ ಮಾಡಲಿದೆ ಅನ್ನೋ ಹೇಳಿಕೆ ಮಮತಾ ಕಡೆಯಿಂದ ಬಂದಿತ್ತು. TMC ಇದನ್ನ ಅಪೋಸ್ ಕೂಡ ಮಾಡಿತ್ತು. ಆದ್ರೆ ಈ ಹೇಳಿಕೆಯೇ ಸುಳ್ಳು ಅನ್ನೋದನ್ನ ಬಿಜೆಪಿ ಕ್ಲಿಯರ್ ಮಾಡಿದೆ. ನಾವು ಎಲ್ಲೂ ಕೂಡ ಮಾಂಸಾಹಾರ ನಿಷೇಧ ಮಾಡ್ತೀವಿ ಅನ್ನೋದನ್ನ ಹೇಳೇ ಇಲ್ಲ. ಓಪನ್ ಸ್ಪೇಸ್ ನಲ್ಲಿ ದನದ ಮಾಂಸ ಅರ್ಥಾತ್ ಬೀಫ್ ಮಾರಾಟ ಮಾಡೋದಕ್ಕೆ ನಿಷೇಧ ಹಾಕ್ತೀವಿ ಅನ್ನೋದನ್ನ ಮಾತ್ರ ಹೇಳಿರೋದು. ಆದ್ರೆ ಮಮತಾ ಹಾಗೂ TMC ನಾಯಕರು ಇದನ್ನ ತಿರುಚಿ ಬಿಜೆಪಿ ಅಧಿಕಾರಕ್ಕೆ ಬಂತು ಅಂದ್ರೆ ಮಾಂಸಾಹಾರವನ್ನೇ ನಿಷೇಧ ಮಾಡ್ತಾರೆ ಅನ್ನೋ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಅವರವರ ಆಹಾರದ ಹಕ್ಕು ಅವರಿಗೆ ಇದೆ. ಮೀನು ಹಾಗೂ ಮಾಂಸವನ್ನ ನಿಷೇಧ ಮಾಡೋ ಯೋಚನೆಯೂ ಕೂಡ ಯಾರಿಗೂ ಬಂದಿಲ್ಲ. ಆದ್ರೆ ರಾಜಕೀಯ ಲಾಭ ಪಡೆಯೋ ಸಲುವಾಗಿ ಇಂಥ ಹೇಳಿಕೆಗಳನ್ನ ನೀಡಲಾಗ್ತಾ ಇದೆ ಅನ್ನೋದನ್ನ ಬಿಜೆಪಿ ನಾಯಕರು ತಿಳಿಸಿದ್ದಾರೆ. ಒಟ್ನಲ್ಲಿ ಮಮತಾ ಇದ್ದಲ್ಲಿ ಹೈಡ್ರಾಮಾ, ಗಲಭೆ, ಗದ್ದಲ ಇದ್ದೇ ಇರುತ್ತೆ ಅನ್ನೋ ಮಾತಿಗೆ ತಕ್ಕಂತೆ ಪಶ್ಚಿಮ ಬಂಗಾಳದಲ್ಲಿ ಚರ್ಚೆಗೆ ಗ್ರಾಸವಾಗುವ ಸಾಕಷ್ಟು ವಿಷಯಗಳು ಒಂದಾದ ನಂತರ ಒಂದು ಬರ್ತಾನೆ ಇರುತ್ತೆ. ಸದ್ಯದ ಮಟ್ಟಿಗೆ ಮಮತಾಗೆ ಹಿನ್ನಡೆ ತರಿಸೋ ಸಾಕಷ್ಟು ವಿಚಾರಗಳಿದ್ರು ಎಲೆಕ್ಷನ್ ಮುಗಿಯೋ ತನಕ ಏನನ್ನೂ ಹೇಳೋದಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಇಲ್ಲಿಯ ತನಕ ಒಂದೇ ಒಂದು ಸರ್ವೆಯಲ್ಲೂ ಮಮತಾಗೆ ಹೀನಾಯ ಸೋಲಾಗಲಿದೆಯೋ ಅಥವಾ ಸೋಲಾಗಲಿದೆ ಅನ್ನೋ ವರದಿಯೇ ಬಂದಿಲ್ಲ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.